I bless you with wisdom. May your future be bright and guided by divine light. Embrace the path with courage. ನಮಸ್ತೆ ತುಲಾ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ನೋಡೋಣ. ಸಮಥಿಂಗ್ ಏನೋ ಗ್ರೂಪಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಗ್ರೂಪ್ ಡಿಸ್ಕಷನ್ ಮಾಡಿ ಡಿಸಿಷನ್ ತಗೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಆಸ್ತಿ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಂದಷ್ಟು ಕ್ಲಾರಿಟಿ ಇಲ್ದಿರುವಂತ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಏನೇ ಮಾಡೋದಿದ್ರು ಒಂದು ಕ್ಲಾರಿಟಿ ತಗೊಂಡು ನಿರ್ಧಾರನ ಮಾಡಿ ಅನ್ನುವಂಥದ್ದು ಇದೆ. ಐ ಥಿಂಕ್ ಜುಲೈ ಮಂತ್ ಎಲ್ರಿಗೂ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಸಾಕಷ್ಟು ಸ್ಟ್ರಗಲ್ ಮಾಡ್ತಿದ್ದಂತ ದಿನಗಳೆಲ್ಲ ಹೋಗಿ ಫೈನಾನ್ಷಿಯಲಿ ಚೆನ್ನಾಗಾಗುವಂತ ದಿನಗಳು ಕಾಣಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಏನೋ ಬಿಗ್ ಸರ್ಪ್ರೈಸ್ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಹೆಲಿಕಾಪ್ಟರ್ ಅಲ್ಲಿ ಹೋಗೋದಿದ್ರೆ ಸ್ವಲ್ಪ ಯೋಚನೆ ಮಾಡಿ ಹೋಗಿ. ಅಲ್ಲೇನೋ ತಾಂತ್ರಿಕ ದೋಷನೋ ಸಮಥಿಂಗ್ ಏನೋ ಆ ಥರದ್ದು ಕೂಡ ಕಾಣಿಸ್ತಾ ಇದೆ. ಯಾರೋ ಹೆಲಿಪ್ಯಾಡ್ನೆ ಖರೀದಿ ಮಾಡುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ಒಂದಷ್ಟು ದೈವದ ಅನುಗ್ರಹ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಸಾಕಷ್ಟು ಪಾಸಿಟಿವ್ ಎನರ್ಜಿ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ. ಶಿವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇದ್ದಂಥ ನೆಗೆಟಿವಿಟಿ ದೂರ ಆಗುವಂತ ಸಂದರ್ಭ ಬಂದಿದೆ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳ ಮೇಲೆ ಹೆಚ್ಚಿನ ಒಂದು ನೆಗೆಟಿವಿಟಿನ ಮಾಡಿದ್ದಾರೆ. ಒಂದಷ್ಟು ಗೊಂಬೆ ಪ್ರಯೋಗದ ರೀತಿ ತೊಂದರೆನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಮಿರರ್ ಎಫೆಕ್ಟ್ ಅಲ್ಲಿ ನಿಮ್ಗೆ ಸಾಕಷ್ಟು ಉತ್ತರಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಏನೋ ಒಂದಷ್ಟು ತೊಂದರೆಗಳಾಗತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ಯಾವ್ದ್ಯಾವ್ದು ಅಂದ್ರೆ ಒಂದು ಚಿಕನ್ ತಿಂದು ಏನೋ ಸಮಸ್ಯೆ ಆಗುವಂಥದ್ದು, ಏನೋ ಒಂದಷ್ಟು ಸ್ಕಿನ್ ಪ್ರಾಬ್ಲಮ್ ಆಗುವಂಥದ್ದು, ಒಂದಷ್ಟು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಾಗುವಂಥದ್ದು, ಒಂದಷ್ಟು ನರ್ವ್ ಸಿಸ್ಟಮ್ ಅಲ್ಲಿ ತೊಂದರೆ ಆಗುವಂಥದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಹ್ಯಾಟ್ ತಲೆಗೆ ಟೋಪಿ ಹಾಕೊಂಡಿರುವಂತ ಹುಡುಗ, ಸಮಥಿಂಗ್ ಏನೋ ಚಿಕ್ಕ ಹುಡುಗ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಆ ಹುಡುಗ ಫುಲ್ ಆಫ್ ನೆಗೆಟಿವಿಟಿ ಇದ್ದಾನೆ, ಏನೋ ತೊಂದರೆ ಮಾಡೋಂಥ ಉದ್ದೇಶದಲ್ಲಿ ಇದ್ದಾನೆ, ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಚಿಕನ್ ಲಾಲಿಪಾಪ್, ಚಿಕನ್ ಲೆಗ್ ಪೀಸು ಸಮಥಿಂಗ್ ಏನೋ ಅದನ್ನ ತಿಂದು ಸಮಸ್ಯೆ ಮಾಡ್ಕೊಳ್ತೀರಾ ತುಲಾ ರಾಶಿಯವರು. ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಏನೋ ಒಂದು ಟ್ರೋಫಿ ಗೆಲ್ತೀರಾ ಅನ್ನುವಂಥದ್ದು ಇದೆ. ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುವಂಥದ್ದು, ಫ್ಯಾಷನ್ ಡಿಸೈನ್ ಅಲ್ಲಿ ನಿಮ್ಗೆ ಹೆಚ್ಚಿನ ಮುಂದುವರಿಕೆ ಬರುವಂಥದ್ದು ಕೂಡ ಇದೆ. ಒಂದಷ್ಟು ಯಾರೋ ನಿಮ್ಮನ್ನ ಯಾಮಾರಿಸಿ ನಿಮ್ಮ ಹತ್ರ ಇರುವಂತ ವಸ್ತುನ ತಗೊಂಡು ಹೋಗ್ಬಿಡ್ತಾರೆ, ಕಿತ್ಕೊಂಡು ಹೋಗ್ತಾರೋ ಯಾಮಾರಿಸಿ ಹೋಗ್ತಾರೋ ಆ ಥರದ್ದು ಒಂದ್ ರೀತಿ ಕಳ್ಳರ ಎನರ್ಜಿ ಕೂಡ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಬರ್ತಾ ಬರ್ತಾ ನಿಮ್ ಹೊಟ್ಟೆ ಗುಂಡಕ್ಕೆ ಡುಮ್ಮಕ್ಕೆ ಆಗ್ತಾ ಇದೆ, ಸರಿಪಡಿಸ್ಕೊಳ್ಳಿ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಬಿಗ್ ಅನೌನ್ಸ್ಮೆಂಟ್ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಟೈಮ್ ಈಸ್ ಎವ್ರಿಥಿಂಗ್, ಟೈಮ್ ಇಸ್ ಪ್ರೆಷಿಯಸ್. ಟೈಮಿಗೆ ಟೈಮ್ ಕೊಡಿ. ಟೈಮ್ ನಿಮ್ಮನ್ನ ಸರಿಯಾದ ದಾರಿಲಿ ಸರಿಯಾದ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೊರಗಜ್ಜನ ಬ್ಲೆಸ್ಸಿಂಗ್ಸ್ ಕೂಡ ಇಲ್ಲಿ ಇದೆ. ಕೊರಗಜ್ಜನ ಒಂದು ಮಾತು ಇಲ್ಲಿ ಇದೆ. ಈ ಹೇಗ್ ಕೇಳಿಸ್ತಾ ಇದೆ ಅಂದ್ರೆ, ತಾಳಿ ಅಲ್ಲ ಮುಖ್ಯ, ತಾಳಿ ಚಿನ್ನದ ಅಥವಾ ತಾಳಿ ಎಷ್ಟು ದೊಡ್ಡದ್ರಲ್ಲಿ ಅಂದ್ರೆ ಹೇಗಿದೆ ಅಂದ್ರೆ ಇಲ್ಲಿ ತಾಳಿ ದೊಡ್ಡದಾ ಚಿಕ್ಕದಾ ಅನ್ನೋದು ಮುಖ್ಯ ಅಲ್ಲ, ತಾಳಿ ಯಾರು ಕಟ್ತಾರೆ ಅನ್ನೋದು ಮುಖ್ಯ. ಈ ಸ್ಲೋಗನ್ನು ನಂಗೂ ಎಲ್ಲೋ ಓದಿದ್ ನೆನಪು ಬರ್ತಾ ಇದೆ. ಬಟ್ ಆ ಥರದ್ದೇನೋ ಕೊರಗಜ್ಜ ಏನೋ ಹೇಳ್ತಾ ಇದ್ದಾರೆ.
ನಿಮ್ಗೇನೋ ಒಂದು ವಾರ್ನಿಂಗ್ ಕೊಡ್ತಿದ್ದಾರೆ ನಿಮ್ಮ ಮದ್ವೆ ವಿಚಾರಕ್ಕೆ ಕೊರಗಜ್ಜ ಅವರು ಅಂತ ಅನ್ನಿಸ್ತಾ ಇದೆ. ಯಾಕೆ ಕೊರಗಜ್ಜನ ಎನರ್ಜಿ ಇದೆ? ಅವ್ರು ನಿಮ್ಗೇನ್ ಹೇಳಕ್ ಇಷ್ಟಪಡ್ತಿದ್ದಾರೆ ಗೊತ್ತಿಲ್ಲ. ಬಟ್ ಸಮಥಿಂಗ್ ಏನೋ ಮದ್ವೆ ವಿಚಾರಕ್ಕೆ ಅವರು ಒಂದು ವಾರ್ನಿಂಗ್ ಅಥವಾ ನೀವು ಯಾರನ್ನ ಮದ್ವೆ ಆಗ್ತಿದ್ದೀರಾ ಅವ್ರ ಬಗ್ಗೆ ಫುಲ್ ಡೀಟೇಲ್ ತಿಳ್ಕೊಂಡು ಮದ್ವೆ ಆದ್ರೆ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಏನಾದ್ರೂ ಮುಂದುವರಿಯೋದಿದ್ರೆ ಸರಿಯಾಗಿ ನಿರ್ಧಾರ ತಗೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ ಇಲ್ಲಿ. ಯಾವುದೋ ಒಂದು ಪ್ರಾಚೀನ ದೇವಾಲಯದಿಂದ ತೊಂದ್ರೆ ಆಗತ್ತೆ. ಯಾರೋ ಪ್ರಾಚೀನ ದೇವಾಲಯ ಹಳೆಯ ದೇವಸ್ಥಾನಕ್ಕೆ ಏನೋ ಹುಡ್ಕಕ್ಕೆ ಹೋಗಿ ತೊಂದ್ರೆ ಮಾಡ್ಕೊಳ್ತಾರೆ. ಕೆಲವ್ರಿಗೆ ಪ್ರಾಣಕ್ಕೇನೆ ತೊಂದ್ರೆ ಆಗಬಹುದು. ಅಲ್ಲಿಗೇನಾದ್ರೂ ಹೋಗೋದಿದ್ರೆ ಸಾಕಷ್ಟು ಅವಾಯ್ಡ್ ಮಾಡ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ, ಫೈನಾನ್ಷಿಯಲ್ ವಿಚಾರದಲ್ಲಿ ಚೆನ್ನಾಗಿದೆ, ಕೆರಿಯರ್ ವಿಚಾರದಲ್ಲಿ ಚೆನ್ನಾಗಿದೆ, ಒಳ್ಳೆ ವೈಫ್, ಒಳ್ಳೆ ಹಸ್ಬೆಂಡ್ ಎಲ್ಲ ಬರ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಟ್ರಾಪಿಂಗ್ ಎನರ್ಜಿ ಕೂಡ ಇದೆ ಇಲ್ಲಿ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಇಷ್ಟದ ಕಾಲೇಜಿನಲ್ಲಿ ಸೀಟ್ ಸಿಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಇವಿಲ್ ಐ ಕೂಡ ಇದೆ. ಯಾರೋ ತೊಂದ್ರೆ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಎಸ್ಪೆಷಲಿ ಬಾಳೆ ಗಿಡ ಅಥವಾ ಬಾಳೆ ತೋಟದ ಹತ್ರ ತೊಂದ್ರೆ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಏನದು ಬಾಳೆ ಗಿಡ, ಬಾಳೆ ತೋಟ ಗೊತ್ತಿಲ್ಲ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಟೈಮ್ ಹೀಗೆ ಇರಲ್ಲ, ಒಂದಲ್ಲ ಒಂದ್ ರೀತಿಲಿ ರಿವರ್ಸ್ ಆಗುತ್ತೆ. ಸೊ ನಿಮ್ಗೆ ಈಗ ಒಂದು ಲಕ್ಕಿ ಟೈಮ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ನಾನ್ ವೆಜ್ ತಿಂತಾ ಇದ್ರೆ ನಾನ್ ವೆಜ್ ತಿನ್ಬೇಡಿ ಆಗ್ಲೇ ಹೇಳ್ದಂಗೆ. ಮತ್ತೆ ಇನ್ನ ಕೆಲವರು ಯಾರೋ PIGನ ತಿನ್ನಕ್ ಹೋಗಿ ಒಂದಷ್ಟು ತೊಂದ್ರೆನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಈ ಹುಣ್ಣಿಮೆಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡುವಂತ ದಿನ ಬರುತ್ತೆ ಅನ್ನುವಂಥದ್ದು ಇದೆ. ಕೆಲವರ ಹಾರ್ಟ್ ಸ್ವಲ್ಪ ವೀಕ್ ಆಗಿದೆ, ವೀಕ್ ಆಗ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಸ್ಟಕ್ ಎನರ್ಜಿ ರಿಮೂವ್ ಆಗುತ್ತೆ, ಒಂದಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಇಂಪಾರ್ಟೆಂಟ್ ಪರ್ಸನ್ ನಿಮ್ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಆರ್ ಲೆಟರ್ ಇಸ್ ಇಂಪಾರ್ಟೆಂಟ್, ಬಿ ಲೆಟರ್, ಆರ್ ಲೆಟರ್, ಕೆ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಒಂದು ಉತ್ಖನನ ಮಾಡ್ಬೇಕಾದ್ರೆ ಹಳೆ ಈ ಏನು ಮೂಳೆಗಳೆಲ್ಲ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರ್ದೋ ಫೋಟೋಗೆ ಹಾರ ಹಾಕ್ಬೇಕಾಗಿರುವಂತ ಸಂದರ್ಭ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಆ ಥರದ್ದು ಏನೋ ಬರುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಕೆಲವ್ರಿಗೆ ಇಲ್ಲಿ ಪಟಾಕಿಯಿಂದ ತೊಂದರೆಗಳಾಗತ್ತೆ, ಪಟಾಕಿಯಿಂದ ಸುರ್ಸುರ್ ಬತ್ತಿಯಿಂದ ತೊಂದರೆ ಆಗತ್ತೆ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಅಂದ್ರೆ ಎಕ್ಸ್ಪೈರ್ ಆದ್ಮೇಲೆ ಸನ್ಮಾನ ಮಾಡ್ತಾರಲ್ಲ, ಆ ಥರದ್ದೇನೋ ಸತ್ತೋರಿಗೆ ಏನೋ ಸನ್ಮಾನ ಕಾರ್ಯ ಆ ಥರದ್ದೇನೋ ಅವ್ರ ಹೆಸರಲ್ಲಿ ಏನೋ ಸಮಥಿಂಗ್ ಆ ಥರದ್ದೇನೋ ಕಾಣಿಸ್ತಾ ಇದೆ. ಬಟ್ ಅವರಿಗೆ ವಯಸ್ಸಾಗಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ವಯಸ್ಸಾಗಿರೋ ಅಜ್ಜಿ ರೀತಿಲಿ ಕಾಣಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ನೋಡ್ಕೊಳ್ಳಿ. ನಂಗೆ ಇಲ್ಲಿ ಮಿಕ್ಸ್ ಎನರ್ಜಿ ಬರ್ತಾ ಇದೆ. ಸೊ ಜುಲೈ ಮಂತು ಪೂರ್ತಿ ಮಿಕ್ಸ್ ಎಮೋಷನಲ್ ಆಗಿ ಇರ್ತೀರಾ, ಒಂದ್ ರೀತಿ ಸ್ಟ್ರಾಂಗ್ ಆಗಿ ಇರ್ತೀರಾ, ಒಂದ್ ಕಡೆ ಒಂದಿನ ಚೆನ್ನಾಗಿದ್ರೆ ಒಂದಿನ ಮೂಡ್ ಆಫ್ ಮಾಡ್ಕೊಂಡಿರ್ತೀರಾ, ಆ ತರ ಇದೆ. ನಮ್ಮ ಭಾರತದ ಪ್ರಮುಖ ವ್ಯಕ್ತಿಗೆ ತೊಂದರೆ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಇದೆ. ವಿದೇಶದಿಂದ ಒಂದಷ್ಟು ತೊಂದರೆಗಳು ಆಗುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅದು ತುಂಬಾ ಬಿಸಿ ಇದೆ. ಒಂದಷ್ಟು ಫೇಸಸ್ ಇದೆ. ನಿಮ್ ಮುಂದೆ ಒಂಥರ ಇದಾರೆ, ನಿಮ್ ಹಿಂದೆ ಒಂಥರ ಇದಾರೆ. ಸೊ ದಪ್ಪ ಚಬ್ಬಿ ಮುಖ ತರ ಇದೆ, ಒಂಥರ ಕರ್ಲಿ ಹೇರ್ ತರ ಇದೆ ಅವರು. ಮತ್ತೆ ಒಂದ್ ರೀತಿ ಫುಲ್ ಬಾಲ್ಡ್ ಆಗಿ ತಲೆಗ್ ಟೋಪಿ ಹಾಕೊಳ್ಳೋರು. ಇನ್ನೊಬ್ರು
ಸಮಥಿಂಗ್ ಏನೋ ಲಾಂಗ್ ಹೇರು, ಯಾವಾಗ್ಲೂ ರಿಬ್ಬನ್ ಹಾಕಿರ್ತಾರೆ ತಲೆಗೆ ಅವರು. ಮತ್ತೆ ಇನ್ನೊಂದು ಸ್ವಲ್ಪ ಏಜ್ ಆಗಿರುವಂತ ವ್ಯಕ್ತಿ, ತುಂಬಾ ತಲೆ ತುಂಬಾ ಮುಖ ತುಂಬಾ ಎಲ್ಲ ಕೂದ್ಲಿರೋ ಅಂಥವ್ರು. ಇವ್ರು 3 ಜನ ಸೇರಿ ಸಮಥಿಂಗ್ ಏನೋ ಡೀಲ್ ಮಾಡೋದು ಸರಿ ಇಲ್ಲ, ಅದೇನೋ ತೊಂದ್ರೆ ಮಾಡ್ತಿದ್ದಾರೆ, ಅಥವಾ ಒಂದು ಅಪಾಯಕಾರಿ ವ್ಯಕ್ತಿಯಾಗಿದ್ದಾರೆ, ನಿಮ್ಮ ಜೀವನದಲ್ಲಿ ಇದ್ದಾರೆ ಇವ್ರು, ಇವ್ರನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಕಾಲು ಜಾರಿ ಬಿದ್ದು ಪೆಟ್ಟು ಮಾಡ್ಕೊಳ್ಳುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ಲವ್ ಲೈಫ್ ಬಗ್ಗೆ ಹೇಳಿ ಅಂತಿದ್ದಾರೆ. ಲವ್ ಲೈಫ್ ಚೆನ್ನಾಗಿದೆ. ನಿಮ್ಮ ಎಕ್ಸ್ ಕೂಡ ವಾಪಸ್ ಬರುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ ಗೇಮ್ ಅನ್ನ ಆಡ್ತೀರಾ, ಅದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಹೆಲ್ತ್ ವೆಲ್ತ್ ಎಲ್ಲವೂ ಕೂಡ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಧದಲ್ಲಿ ಸೇವಿಂಗ್ಸ್ ಅನ್ನ ಮಾಡಿ, ದುಡ್ಡನ್ನ ಸೇವ್ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಹೊಸ ವೆಹಿಕಲ್ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸಮಥಿಂಗ್ ನಾಗರ ಕಲ್ಲಿನ ಪ್ರತಿಷ್ಠಾಪನೆಯನ್ನ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಅದನ್ನ ಮಾಡಿ ಅದರಿಂದ ಕೂಡ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಬಾವಿ ತೋಡಿಸ್ತಾರೆ, ಬಾವಿಲಿ ನೀರ್ ಕೂಡ ಬರುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಕೆರೆ ಕೆರೆಗಳನ್ನ ಸಂರಕ್ಷಿಸಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಕೆರೆ ಕೋಡಿ ಒಡೆಯುತ್ತೋ ಅಥವಾ ಕೆರೆ ನೀರು ತುಂಬಿ ಹರಿಯುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಕೆರೆಯಿಂದ ನೀರ್ ಬಂದು ಒಂದಷ್ಟು ತೊಂದರೆಗಳಾಗತ್ತೆ ಗ್ರಾಮಕ್ಕೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಹೊಸದಾಗಿ ನಿರ್ಮಾಣ ಆಗಿರುವಂತ ಸೇತುವೆ ಏನಿದೆ ಅದು, ಮತ್ತೆ ಒಂದಷ್ಟು ಜಲ ಮಾರ್ಗಗಳಿಂದ ತೊಂದರೆ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಮೇ ಬಿ ಸೇತುವೆ ಒಂದಷ್ಟು ತೊಂದರೆ ಆಗಬಹುದು. ಕೆಲವೆಲ್ಲ ಹೇಳೋದು ಬೇಡ ಅಂತ ಅನ್ಸಿ ಹೇಳಲ್ಲ, ಕೆಲವು ಹೇಳಿದ್ರೆ ಮೇ ಬಿ ಕೆಲವು ಸತಿ ಅವು ನಿಜ ಆಗ್ಬಿಡುತ್ತೆ ಅನ್ನುವಂಥ ಭಯ. ಕೆಲವನ್ನ ಹೇಳೋದು ಅವಾಯ್ಡ್ ಮಾಡಿದ್ರೆ ಬಹಳಷ್ಟು ವಿಚಾರಗಳನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬಹುದು. ಒಂದಷ್ಟು ಶತ್ರುಕಾಟ ಜೋರಾಗೇ ಇದೆ. ಶತ್ರುಗಳು ತೊಂದರೆ ಮಾಡ್ಬೇಕು ಅಂತಾನೆ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಒಂದಷ್ಟು ಹೆಚ್ಚಿನ ಎಚ್ಚರಿಕೆ ಕೆಲವು ವಿಚಾರಗಳಲ್ಲಿ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಕಾಲು ಅಥವಾ ಮಂಡಿಗೆ ಪೆಟ್ಟಾಗಿರುವಂಥದ್ದು, ಅಥವಾ ಆ ಜಾಗದಲ್ಲಿ ನಿಮ್ಗೆ ಪದೇ ಪದೇ ತೊಂದರೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಅದು ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಬಿಟ್ಟಿದ್ದಾರೆ. ಅದು ನಿಮ್ಗೆ ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ, ಕನಸಿನ ಮುಖೇನ ಗೊತ್ತಾಗತ್ತೆ ಅಥವಾ ಬೇರೆ ಯಾವುದ್ರ ಮುಖೇನೋ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಎಸ್ಪೆಷಲಿ ಯಾರೋ ನನಗೆ ತೊಂದರೆ ಮಾಡ್ತಿದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ಅದು ಅವರಿಗೆ ಬಿಟ್ಟಂತ ವಿಚಾರ, ಸೊ ಮಾಡೋರಿಗೆ ಬಿಟ್ಟಂತ ವಿಚಾರ. ಐ ಬಿಲೀವ್ ಇನ್ ಓನ್ಲಿ ಕರ್ಮ. ಜೊತೆಗೆ ಒಂದಿಷ್ಟು ಕ್ರ್ಯಾಕರ್ಸ್ ಅಂದ್ರೆ ಪಟಾಕಿಗಳು ಇದೆ ಅಲ್ಲ, ಪಟಾಕಿ ಅಂಗಡಿಗೆ ಅಥವಾ ಸುರ್ಸುರ್ ಬತ್ತಿ ಈ ಥರದ್ದೇನೋ ಸ್ಪಾರ್ಕಲಿಗೆ ಸಂಬಂಧಪಟ್ಟಂಗೆ ಪಟಾಕಿಗಳಿಗೆ ಏನೋ ತೊಂದರೆ ಮಾಡ್ತಾರೆ. ಅವ್ ಅಂಗಡಿಗೆ ತೊಂದರೆ ಆಗ್ಬಹುದು, ಅಥವಾ ಆ ಥರ ಸ್ಪಾರ್ಕಲ್ ಐಟಮ್ಗಳಿಂದ ನಿಮ್ಗೆ ತೊಂದರೆ ಆಗಬಹುದು, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಅಥವಾ ಕೆಲವರಿಗೆ ಗ್ಯಾಸ್ ಹಚ್ಬೇಕಾದ್ರೆ ಒಂದಷ್ಟು ಅಂದ್ರೆ ಗ್ಯಾಸ್ ಲೀಕ್ ಆಗೋದು ಅನ್ಯೂಶುವಲ್ ಆಗಿ, ಇವಾಗ ನಾವು ತಕ್ಷಣ ಗ್ಯಾಸ್ ತಿರ್ಗಿಸಿ ಸ್ವಿಚ್ ಇದು ಬೆಂಕಿ ಹತ್ತಿಸಿದ್ರು ಕೂಡ ಗ್ಯಾಸ್ ಸ್ಟೋವಿಗೆ, ಸೊ ಅದು ತುಂಬಾ ದೂರದವರೆಗೂ ಲೀಕ್ ಆದಂಗೆ ಬ್ಲಾಸ್ಟ್ ಆಗುವಂಥದ್ದು, ಈ ಥರದ್ದೆಲ್ಲ ಪ್ರಯೋಗಗಳು ಆಗಿದೆ ನಿಮ್ ಪ್ರಾಣಕ್ಕೆ ತೊಂದರೆ ಮಾಡೋದಕ್ಕೆ ಅನ್ನುವಂಥದ್ದು ಇದೆ. ಬಟ್ nobody can touch you, so you will teach so many lesson in so many ways ಅನ್ನುವಂಥ ರೀತಿಯಲ್ಲಿ ಇದೆ. ಬಹಳಷ್ಟು ಪಾಠಗಳನ್ನ ಬಹಳಷ್ಟು ವಿಧದಲ್ಲಿ ಬಹಳಷ್ಟು ಜನರಿಗೆ ನೀವು ಕಲಿಸೋದು ಬಾಕಿ ಇದೆ. ಅದು ಅವ್ರವರಿಗೆ ಬಿಟ್ಟಂತ ವಿಚಾರ ಅಥವಾ ನಿಮ್ಗೆ ಬಿಟ್ಟಂತ ವಿಚಾರ ಅನ್ನೋದ್ಕಿಂತ ಕರ್ಮಗಳಿಗೆ ಬಿಟ್ಟಂತ ವಿಚಾರ. ಕರ್ಮ ಯಾರ ಮುಖಾಂತರ ಯಾರಿಗೆ ಯಾವ ಪಾಠನ ಯಾವಾಗ ಹೇಗೆ ಕಲಿಸುತ್ತೋ
ಅದು ಕರ್ಮನೇ ನಿರ್ಧಾರ ಮಾಡಲಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಪ್ರೊಟೆಕ್ಷನ್ ಹಾಕ್ಕೊಳ್ಳಿ. ಯಾವಾಗಲೂ ಲಾಕ್ ಹಾಕಿ ಇಡಿ ನಿಮ್ಮ ಬೀರೂನ ಅಥವಾ ನಿಮ್ಮ ಲಾಕರಿಗೆ ಲಾಕ್ ಮಾಡಿ ಇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಲೂಪ್ ವೇಲಿ ನಿಮ್ಗೆ ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಿಲ್ವರ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಗೋಲ್ಡ್ ಗ್ಯಾಂಗ್ ಅಂತ ಏನೋ ಕೇಳಿಸ್ತಾ ಇದೆ. ಸೊ ಒಂದಷ್ಟು ಗೋಲ್ಡನ್ನ ಕದಿಯುವಂಥ ಕಳ್ಳರ ಗ್ಯಾಂಗ್ ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಅವಾಯ್ಡ್ ಮಾಡಿ ಎಚ್ಚರಿಕೆನ ವಹಿಸಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ, ಸಾಕಷ್ಟು ಪಾಸಿಟಿವ್ ಆಗಿ ಇದೆ, ನಿಮ್ಮ ದೇವರ ಆಶೀರ್ವಾದ ಕೂಡ ಇದೆ. ಶಾಪಿಂಗ್ ತುಂಬಾ ಜೋರಾಗಿ ಮಾಡ್ತೀರಾ ಈ ತಿಂಗಳು. ಸೊ ಮತ್ತೆ ಬಿ ಕೇರ್ಫುಲ್. ಬರೋ ತಿಂಗಳು 2 ಗ್ರಹಣ ಇದೆ. ಸೊ ಬರೋ ತಿಂಗಳು ಐ ಮೀನ್ ಆಗಸ್ಟ್ ಅಲ್ಲಿ 8 ಪೋರ್ಟಲ್ ಇದೆ, ಗ್ರಹಣ ಇದೆ. ಸೊ ಬಟ್ ನೆಕ್ಸ್ಟ್ ಗ್ರಹಣ ನಂಗೆ ಗೊತ್ತಿರೋ ಪ್ರಕಾರ ಅಥವಾ ನನ್ನ ಸೆನ್ಸ್ ಆಫ್ ಹ್ಯೂಮರ್ ಪ್ರಕಾರ ತುಂಬಾ ಚೆನ್ನಾಗಿ ಕೆಲಸ ಮಾಡತ್ತೆ. ನಿಮ್ಮೆಲ್ಲರ ಮ್ಯಾನಿಫೆಸ್ಟೇಷನ್ ಅನ್ನ ತುಂಬಾ ಚೆನ್ನಾಗಿ ಅದು ಪೂರೈಸಿ ಕೊಡುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ರೆಡಿ ಮಾಡ್ಕೊಳ್ಳಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನೇನಿರುತ್ತೆ ಎಲ್ಲಾನು. ಖಂಡಿತವಾಗ್ಲೂ ಐ ಸ್ವೇರ್ ಎಲ್ರ ಮದ್ವೆನೂ ಆಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಈ ಸ್ವೇರ್ ಯಾರು ಹೇಳಿದ್ದು ಅಂತ. ನಾನು ಹೇಳ್ದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಬಟ್ ನನ್ನನ್ನು ಮೀರಿದಂಥ ಯಾವುದೋ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಆ ಒಂದು ವಿಚಾರನ ತಿಳಿಸಿದ್ದು ಅಂತ ಅನ್ಸುತ್ತೆ. ಸೊ ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಯಾರಿಗೋ ಒಂದಷ್ಟು ಸ್ನೇಕ್ ತೊಂದರೆ ಗೀಡಾಗಿರೋದು ಗೊತ್ತಾಗತ್ತೆ. ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಎಂಡಿಂಗನ್ನ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಏನೋ ತೊಂದರೆಯಲ್ಲಿರುವಂಥ ಸ್ನೇಕ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಅದನ್ನ ಚಿಕಿತ್ಸೆ ಕೊಡಿಸ್ತಿರೋ ಅಥವಾ ನೀವು ಚಿಕಿತ್ಸೆ ಕೊಡಿಸೋ ಅಷ್ಟರಲ್ಲಿ ಅದಕ್ಕೆ ಏನಾದರೂ ಇನ್ನೂ ಹೆಚ್ಚಿನ ತೊಂದರೆ ಆದರೆ ಅದನ್ನ ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಮಾಡಿಕೊಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪೇಯ್ನ್ ಇದೆ, ಆ ಪೇಯ್ನ್ಗಳನ್ನ ರಿಮೂವ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಸೊ ಪ್ರೊಟೆಕ್ಟ್ ಯುವರ್ ಔರಾ, ಪ್ರೊಟೆಕ್ಟ್ ಯುವರ್ ಎನರ್ಜಿ, ಪ್ರೊಟೆಕ್ಟ್ ಯುವರ್ ಬಾಡಿ. ಸಾಕಷ್ಟು ಬದಲಾವಣೆ ಇದೆ, ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ, ಸಾಕಷ್ಟು ಆಶೀರ್ವಾದ ಇದೆ, ಹ್ಯಾಪಿ ಫ್ಯಾಮಿಲಿ ಕೂಡ ಇದೆ. ಸೊ ಫ್ರೆಂಡ್ಸ್ ಟುಗೆದರ್ ಆಗುವಂಥದ್ದು, ಎಕ್ಸ್ ವಾಪಸ್ ಬರುವಂಥದ್ದು, ರಿಯೂನಿಯನ್ ಎನರ್ಜಿ ಇದೆ. ಸೊ ಲವ್ ಬ್ರೇಕಪ್ ಆಗಿ ಹೋದವರು ಮತ್ತೆ ವಾಪಸ್ ಬರ್ತಾರೆ. ತುಂಬಾ ಹಳೆ ಲವ್ ಎಲ್ಲ ವಾಪಸ್ ಬರುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್ನ ಮೀಟ್ ಮಾಡ್ತೀರಾ. ಅವ್ರನ್ನ ಮೀಟ್ ಮಾಡಿದ್ಮೇಲೆ ಪಾಸಿಟಿವ್ ವೇಲಿ ನಿಮ್ಮ ಜೀವನ ಖಂಡಿತವಾಗ್ಲೂ ಬದಲಾಗತ್ತೆ. ರೀತಿ ಬೆದರುಗೊಂಬೆ ತರ ನಿಂತು ಬಿಡ್ತೀರಾ ನೀವು ಅವ್ರನ್ನ ನೋಡಿದ ತಕ್ಷಣ ಅನ್ನುವಂಥದ್ದು ಇದೆ. ಸೊ ಯಾಕೆ ಏನು ಅಂತ ಕಮೆಂಟ್ ಅಲ್ಲಿ ಅವ್ರನ್ನ ನೋಡಿದಾಗ ನಂಗೆ ತಿಳಿಸ್ಕೊಡಿ. ಯಾಕೆಂದ್ರೆ ವೇರಿಯೇಷನ್ ಇಟ್ಸ್ ಎ ಜನರಲ್ ರೀಡಿಂಗ್. ಹಾಗಾಗಿ ಆ ವ್ಯಕ್ತಿಯಿಂದ ನಿಮ್ಮ ಜೀವನ ಹೇಗೆ ಬದಲಾಯಿತು ಇನ್ ಪಾಸಿಟಿವ್ ವೇಲಿ, ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ ಅಷ್ಟೇ ಕಮೆಂಟ್ ಅಲ್ಲಿ. ಮೇ ಬಿ ಇದು ನೆಕ್ಸ್ಟ್ 20 ಡೇಸ್ ಇಂದ 23 ಡೇಸ್ ಒಳಗೆ ಆಗಬಹುದು, ಆ ವ್ಯಕ್ತಿನ ನೀವು ಭೇಟಿ ಆಗಬಹುದು ಅನ್ನುವಂಥದ್ದು ಇದೆ. ಒಳ್ಳೆದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಕೇಳ್ಕೊಳ್ತಾ, ಕೆಲಸ ಕಾರ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಬಾಯ್. The Sri Vagdevi Tarot channel is so glad to see you again. Thank you for watching our tarot card readings today.